ಆರ್ಸಿಬಿ ಆಟಗಾರರನ್ನ ಗೇಲಿ ಮಾಡಿದ ಸಿಎಸ್ಕೆ. ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಐಪಿಎಲ್ 2025ರ ಪಂದ್ಯದಲ್ಲಿ ಆರ್ಸಿಬಿ ಆಟಗಾರರ ಜಿತೇಶ್ ಶರ್ಮಾ ಅವರು ಔಟ್ ಆದ ನಂತರ ಚೆನ್ನೈ ಅಭಿಮಾನಿಗಳು ಅವರನ್ನ ದೋಸಾ ಇಡ್ಲಿ ಸಾಂಬಾರ್ ಚಟ್ನಿ ಹಾಡಿಂದ ಗೇಲಿ ಮಾಡಿದ್ದಾರೆ. ಇದು ಜಿತೇಶ್ ಶರ್ಮಾ ಅವರು ಚೆನ್ನೈ ಬಗ್ಗೆ ಮಾಡಿದ್ದ ಹಾಸ್ಯದ ಪ್ರತಿಕ್ರಿಯೆಯಾಗಿದೆ. ಐಪಿಎಲ್ನಲ್ಲಿ ಆರ್ಸಿಬಿ ಹಾಗೂ ಸಿಎಸ್ಕೆ ನಡುವಿನ ಕಳಗವೆಂದರೆ ಅದು ಅಭಿಮಾನಿಗಳಿಗೆ ಹಬ್ಬದೂಟವಿದ್ದಂತೆ. ಉಭಯ ತಂಡಗಳಿಂದ ಸಿಡಿಯುವ ಪ್ರತಿಯೊಂದು ಸಿಕ್ಸರ್ ಬೌಂಡ್ರಿಗಳು ಅಭಿಮಾನಿಗಳನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡುತ್ತೆ. ಇದೀಗ ನಡೆಯುತ್ತಿರುವ 2025ರ ಐಪಿಎಲ್ನ 8ನೇ ಪಂದ್ಯವು ಇದಕ್ಕೆ ಸಾಕ್ಷಿಯಾಗಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 197 ರನ್ ಕಲೆ ಹಾಕಿತ್ತು. ತಂಡದ ಪರ ನಾಯಕ ರಜತ್ ಅರ್ಧಶತಕ ಸಿಡಿಸಿದ್ರೆ ಫಿಲ್ ಸಾಲ್ಟ್ ಹಾಗೂ ಟೀಮ್ ಡೇವಿಡ್ ಕೂಡ ಉತ್ತಮ ಕೊಡುಗೆ ನೀಡಿದ್ರು. ಇದು ಒಂದೆಡೆ ಆದರೆ ಮತ್ತೊಂದೆಡೆ ಆರ್ಸಿಬಿ ಆಟಗಾರರನ್ನ ಚೆನ್ನೈ ಮೈದಾನದಲ್ಲಿ ಗೇಲಿ ಮಾಡಿದ ಪ್ರಸಂಗವೂ ನಡೆಯಿತು. ಜಿತೇಶ್ ಅಣ್ಣ ಗೇಲಿ ಮಾಡಿದ ಡಿಜೆ. ಅಷ್ಟಕ್ಕೂ ನಡೆದಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 15.2 ಓವರ್ಗಳಲ್ಲಿ 145 ರನ್ಗಳಿಗೆ ತನ್ನ 5ನೇ ವಿಕೆಟ್ ಕಳೆದುಕೊಂಡಿತ್ತು. ಹೀಗಾಗಿ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ 6ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲು ಬಂದ್ರು. ಆದರೆ ಅವರು ಹೆಚ್ಚು ಹೊತ್ತು ನಿಲ್ಲಲು ಸಾಧ್ಯವಾಗಲಿಲ್ಲ. ಕೇವಲ 6 ಎಸೆತಗಳನ್ನು ಎದುರಿಸಿದ ಜಿತೇಶ್ 12 ರನ್ ಕಲೆ ಹಾಕಿ ಖಲೀಲ್ ಅಹಮದ್ಗೆ ಬಲಿಯಾದ್ರು. ಅವರು ಔಟ್ ಆದ ನಂತರ ಪೆವಿಲಿಯನ್ಗೆ ಹಿಂತಿರುಗುತ್ತಿದ್ದಾಗ ಕ್ರೀಡಾಂಗಣದಲ್ಲಿ ಡಿಜೆ ಹಾಕಿ ದೋಸಾ ಇಡ್ಲಿ ಸಾಂಬಾರ್ ಚಟ್ನಿ ಹಾಡನ್ನ ನುಡಿಸುವ ಮೂಲಕ ಜಿತೇಶ್ ರನ್ನ ಗೇಲಿ ಮಾಡಲು ಪ್ರಯತ್ನಿಸಿದ್ರು.